ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಲ್ಲ ಸತ್ತೂರ್ ಸರ್, ಈಗ ಡಾಕ್ಟರ್ ನೀವು ಹೇಳ್ದಂಗೆ ಈಗ ಅದು ಎಕ್ಸ್ಪೀರಿಯನ್ಸ್ ನಮಗೂ ಆಗಿದೆ ಅಂತ. ಮನೇಲಿ ನೀವು ಸ್ಟಾರ್ ಹೋಟೆಲಲ್ಲಿ ತಿಂದ್ಬಂದು ವಾಂತಿ ಭೇದಿ ಸ್ಟಾರ್ಟ್ ಆದಾಗಲೂ ಕೂಡ ನಾವೇನಾದರೂ ಮಾಡಿದ್ರೆ ನಿನಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ, ಚೆನ್ನಾಗಿ ಮಾಡಲಿಲ್ಲ, ಅದರಿಂದ ನನಗೆ ಸಮಸ್ಯೆ ಆಯಿತು ಅಂತ ಸ್ಟಾರ್ ಹೋಟೆಲ್ ಬೈದಿದ್ದಿಲ್ವೇ ಇಲ್ಲ ಉದಾಹರಣೆ ಅಂತ. ಈಗ ಅದ್ರ ಜೊತೆಗೆ ಡಾಕ್ಟರ್ ನನಗೊಂದು ಕ್ಯೂರಿಯಾಸಿಟಿ, ಈಗ ನನಗೆ ಬಹಳ ಆತ್ಮೀಯರು ಪಾಪ ಚಿಕ್ಕ ವಯಸ್ಸು ಕಿಡ್ನಿ ಫೇಲ್ ಆಯಿತು, ಅವ್ರಿಗೆ ಕುಡಿಯಲ್ಲ, ಧೂಮಪಾನ ಇಲ್ಲ, ಏನೂ ಇಲ್ಲ, ಬಟ್ ಅವ್ರಿಗೆ ಆಸೆ ಇರೋದು ಹೊರಗಡೆ ಎಲ್ಲಿ ಇದೆಯೋ ನಾನ್ ವೆಜ್ ಜಾಸ್ತಿ ತಿನ್ನಬೇಕು ಅಂತ ಇಷ್ಟ. ಸೊ ವೆರೈಟಿ ಹೋಟೆಲ್ಗಳನ್ನು ಟ್ರೈ ಮಾಡಿದ್ದಾರೆ, ನಾನ್ ವೆಜ್ ಫುಡ್ಡನ್ನು ಇಷ್ಟಪಟ್ಟು ತಿಂತಾರೆ. ಮೋಸ್ಟ್ಲಿ ಅದು ಒನ್ ಆಫ್ ದ ರೀಸನ್. ಈ ರೀತಿ ಕೊಳೆತ ಆಹಾರವನ್ನು ಸೇವನೆ ಮಾಡೋದ್ರಿಂದ ಕಿಡ್ನಿ ಸಮಸ್ಯೆ, ಕ್ಯಾನ್ಸರು ಇದೆಲ್ಲದಕ್ಕೂ ಕೂಡ ದಾರಿ ಮಾಡಿಕೊಡುತ್ತಾ ಹೇಗೆ ಅಂತ, ಇದು ಲಾಂಗ್ ಟೈಮ್ ಎಫೆಕ್ಟ್ ಮಾಡಬಹುದು ಅಂತ ಅನ್ಸುತ್ತೆ ನನಗೆ ಹೆಲ್ತ್ ಮೇಲೆ ಅಂತ. ಕರೆಕ್ಟ್, ದಿಸ್ ಇಸ್ ಎ ವೆರಿ ಗುಡ್ ಕ್ವೆಶ್ಚನ್. ನಂಬರ್ 1, ಕಾರ್ಸಿನೋಜೆನಿಕ್ ಕಾಂಟ್ಯಾಮಿನೆಂಟ್ಸ್ ಅಂತ ಇರ್ತಾವೆ. ಅಂದ್ರೆ ಕ್ಯಾನ್ಸರ್ ಮಾಡತಕ್ಕಂತಹ ಕಾಂಟ್ಯಾಮಿನೇಷನ್ ಆ ಊಟಕ್ಕೆ ಅದು ಇತ್ತು ಅಂದ್ರೆ ಯಾವಾಗೋ ಒಮ್ಮೆ ತಿಂದ್ರೆ ಆಗಲ್ಲ. ಆದ್ರೆ ಈ ಕೆಲವು ಶ್ರೀಮಂತರು ಅಥವಾ ಮಿಡಿಲ್ ಕ್ಲಾಸ್ನವ್ರು ತೋರ್ಸೋಕಂತ ಜನರಿಗೆ ಜಸ್ಟ್ ಶೋ ಆಫ್, ದೇ ಗೋ ಆನ್ ಈಟಿಂಗ್ ಫ್ರೀಕ್ವೆಂಟ್ಲಿ ದ 5 ಸ್ಟಾರ್ ಹೋಟೆಲ್ಸ್. ಅಂಥವರಿಗೆ ಕಾಲಾಂತರದಲ್ಲಿ ತಾವು ಹೇಳಿದ ಹಾಗೆ ಕಾರ್ಸಿನೋಜೆನಿಕ್ ಎಲಿಮೆಂಟ್ ಆ ಊಟದಲ್ಲಿ ಇದ್ರೆ, ಎಸ್ಪೆಷಲಿ ಮಾಂಸ, ವೆಜಿಟೇರಿಯನ್ ಫುಡ್ ಇಸ್ ದ ಸೇಫೆಸ್ಟ್. ಹೆಚ್ಚಂದ್ರೆ ಒಂದು ವಾಂತಿ ಭೇದಿ ಆಗ್ಬೋದು, ಆದ್ರೆ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲ. ಇಟ್ ಹ್ಯಾಸ್ ಲಾಂಗ್ ಟರ್ಮ್ ಇಫೆಕ್ಟ್ಸ್ ಆನ್ ದ ಕಿಡ್ನಿ, ಆನ್ ದ ಬ್ಲಡ್ ವೆಸಲ್ಸ್. ಸೊ ಇವೆಲ್ಲ ಕೂಡ ಅಫೆಕ್ಟ್ ಆಗತ್ತೆ. ಹೀಗಾಗಿ ಮಾಂಸಾಹಾರಿ ಪದಾರ್ಥಗಳನ್ನ 5 ಸ್ಟಾರ್ ಹೋಟೆಲ್ ಅಲ್ಲಿ ತಿನ್ನೋದಾದ್ರೆ ಬಹಳ ಎಚ್ಚರವನ್ನ ವಹಿಸಬೇಕು. ಬೇಕಂದ್ರೆ ನೀವು ಕಿಚನ್ ಶೆಫ್ ಅಥವಾ ಯಾರಾದ್ರೂ ಇರ್ತಾರೆ ಅವ್ರ ಜೊತೆಗೆ ಮಾತಾಡಬೇಕು. ಏನು ಬಿಡೆ ಅಥವಾ ಏನು ದಾಕ್ಷಿಣ್ಯ ಇಲ್ದೇನೆ ಮ್ಯಾನೇಜರ್ ಜೊತೆಗೆ ಮಾತಾಡಿ, ಯು ಮಸ್ಟ್ ಆಸ್ಕ್ ಯಾವಾಗ ಬಂದದ್ದು ಇದು ಸ್ಟಾಕು, ಎಷ್ಟು ದಿನ ಈ ಸ್ಟಾಕ್ ಯೂಸ್ ಆಗುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಬಿಸಿ ಆಗ್ಲಿಲ್ಲ, ಕೆಲವೊಂದು ಸೀಸನ್ ಅಲ್ಲಿ 5 ಸ್ಟಾರ್ ಹೋಟೆಲ್ ಬಿಸಿ ಆಗಲ್ಲ, ಆಗ ಅವ್ರು 100 ಕಿಲೋ ಮೀಟ್ ತರಿಸಿರ್ತಾರೆ, 20 ಕಿಲೋ ಆಗತ್ತೆ, ಅದನ್ನ ಫ್ರಿಜ್ ನಲ್ಲಿ ಇಡ್ತಾರೆ. ಅದು ಡೀಪ್ ಫ್ರೀಸ್ ಆಗದ ಹೋದ್ರೆ ತಮಗೆ ಗೊತ್ತುಂಟು ಕರೆಂಟ್ ಹೇಗಿದೆ ಅಂತ. ಕರೆಂಟ್ ಹೋಯ್ತು 4 ತಾಸು ಅಂದ್ರೆ ದಟ್ ಡೀಪ್ ಫ್ರೀಸ್ ಇಫೆಕ್ಟ್ ಇಸ್ ಗಾನ್. ಬ್ಯಾಕ್ಟೀರಿಯಾ ಗ್ರೋ ವೆರಿ ಫಾಸ್ಟ್. ಸೊ ಇವೆಲ್ಲವೂ ಶ್ರುತಿಯವರೇ ಬಹಳ ಪ್ರಾಕ್ಟಿಕಲ್ ವಿಷಯಗಳು ಇದರಲ್ಲಿದೆ. ಅದರ ಕಾಳಜಿಯನ್ನ ಎಸ್ಪೆಷಲಿ 5 ಸ್ಟಾರ್ ಹೋಟೆಲ್ ತಗೋಬಹುದು. ಹೀಗೆ ಅನ್ನೋದು ಹೀಗೆ ಈ ರೀತಿಯಾಗಿ ನನಗೆ ಅನಿಸ್ತದೆ. ತಾವು ಹೇಳಿದ ಹಾಗೆ 2 ಸ್ಟಾರ್ 3 ಸ್ಟಾರ್ ಅಲ್ಲಿ ಬಹಳ ಉತ್ತಮ. ನಿಮ್ ಮುಂದೆ ಮಾಡ್ತಾರೆ, ನಿಮ್ ಮುಂದೆ ಸಾಂಬಾರ್ ಕೊಡ್ತಾರೆ, ನಿಮ್ ಮುಂದೆ ಇಡ್ಲಿ ತೆಗಿತಾರೆ. ಯಾಕಂದ್ರೆ ಯಾವಾಗ ಬೆಂಗಳೂರಿಗೆ ಹೋದಾಗ ಒಮ್ಮೊಮ್ಮೆ ಟೈಮ್ ಸಿಗದಾಗ ಹೊರಗೆ ಉಣ್ತೇವಿ, ಅಲ್ಲಿ ಏನೂ ಆಗಿರೋದಿಲ್ಲ ನಮಗೆ. ಈ 5 ಸ್ಟಾರ್ ಹೋಟೆಲ್ ಆಗ್ಬಿಟ್ರೆ. ಬಟ್ ನೀವೇನಾರ ಹೇಳ್ರಿ, ಈ ಗ್ರಾಮೀಣ ಪ್ರದೇಶದಲ್ಲಿ ನೀವು ಉತ್ತರ ಕರ್ನಾಟಕ ಭಾಗದವ್ರು ನೀವು ಯಾವ ಸ್ಟಾರ್ ಹೋಟೆಲ್ಗೆ ಇಷ್ಟಪಡಲ್ಲ ಸರ್, ಅವ್ರು ಫುಡ್ಡೇ ಬೇಡ ಅಂತಾರೆ. ಅದನ್ನ ನಾವು ರೋಡ್ ಸೈಡ್ ಅಲ್ಲಿ ಏನ್ ಸರ್ ನಮ್ಮ ಉತ್ತರ ಕರ್ನಾಟಕದವ್ರು ಮಿರ್ಚಿ ಬಜ್ಜಿ ಕೊಟ್ರೆ ಸಾಕು, ಖಾರ ಮಂಡಕ್ಕಿ ಕೊಟ್ರೆ ಸಾಕು, ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿ ಹೋಗ್ಬಿಡ್ತೀವಿ ಅಂತ, ಸೇಫ್ಟಿ ಅಂತ. ಏನಿ ವಾಪಸ್ ಬರ್ತೀನಿ ಡಾಕ್ಟರ್, ಹಂಗೆ ಸಂಪರ್ಕದಲ್ಲೇ ಇರಿ. ಪ್ರತಾಪ್ ಸರ್, ಈಗ ಮಾಂಸ ಸರ್ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದ್ರು, ಮಾಂಸ ಇದೆಯಲ್ಲ ಅದು ಅತಿ ಹೆಚ್ಚಿನ ಹಾರ್ಮ್ ಮಾಡಬಲ್ಲಂತಹ ಒಂದು ಫುಡ್ಡು ಅಂತ. ನಿಮಗೆ ತರಕಾರಿ ಯಾವುದೇ ತಿಂದ್ರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ನಂಗೆ ವಾಂತಿ ಭೇದಿ ಸ್ಟಾರ್ಟ್ ಆಗ್ಬೋದು, ಸ್ವಲ್ಪ ಹೆಚ್ಚಂದ್ರೆ ಫೀವರ್ ಬರಬಹುದು ಅಂತ. ಬಟ್ ಇದು ಅತಿ ದೊಡ್ಡ ಸಮಸ್ಯೆನ ನಮ್ಮ ಹೆಲ್ತ್ ನಲ್ಲಿ ಮಾಡುತ್ತೆ ಮಾಂಸ ಅನ್ನೋದು ಅಂತ. ಎಷ್ಟು ಜನ ಹೋಟೆಲ್ ಮಾಲೀಕರು ಸರಿ ಇವತ್ತೇ ಫ್ರೆಶ್ ಆಗಿ, ನಾವೆಲ್ಲ ಮನೆಗೆ ತಗೊಂಡು ಹೋಗ್ತಾರಲ್ಲ ಕೆಲವರು, ಇಲ್ಲ ನಮ್ಮ ಮುಂದೆನೆ ನೀನು ಕಟ್ ಮಾಡ್ಕೊಡಪ್ಪ, ಫ್ರೆಶ್ ಚಿಕನ್ ಬೇಕು ನಮ್ಗೆ ಅಂತ, ಆ ರೀತಿ ಹೋಟೆಲ್ ಮಾಲೀಕರು ತಂದು ದಿನನಿತ್ಯ ಫ್ರೆಶ್ ಆಗಿ ಅಡುಗೆ ಮಾಡ್ತಾರೆ. ಹೇಳಿ, ಯಾರಾದ್ರೂ ಮಾಡ್ತಾರಾ ಸರ್? ಖಂಡಿತ ಸಾಧ್ಯ ಇಲ್ಲ ಅಂತ ನನಗೆ ಇಲ್ಲ. ಆಲ್ಮೋಸ್ಟ್ ಹೋಟ್ಲಲ್ಲಿ ಪಂಚತಾರ ಹೋಟ್ಲ್ ಏನಿದೆ ಅದು ಬಿಟ್ಟು ಬೇರೆ ಎಲ್ಲ ಹೋಟ್ಲಲ್ಲೂ ಕೂಡ ಆವತ್ತು ಬೆಳಿಗ್ಗೆನೇ ಬರುವಂಥ ಚಿಕನ್ ಇರುತ್ತೆ. ಯಾಕಂತೇಳಿ ಆಲ್ಮೋಸ್ಟ್ ಇವಾಗೆಲ್ಲ ಒಳ್ಳೊಳ್ಳೆ ಚಿಕನ್ ಕಂಪನಿ ಬಂದಿದೆ, ಕೋಳಿ ಕಂಪನಿ ಒಳ್ಳೆ ಸುಗುಣ. ನಾನು ಮಾಧ್ಯಮದಲ್ಲಿ ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ, ಹಲವಾರು ಕಂಪನಿ ಬಂದಿದೆ. ಇವ್ರು ಹೇಳಿದೆ, ನನ್ನ ಬ್ರದರ್ ರಾಜಣ್ಣ ಹೇಳ್ದಾಗೆ ತರಕಾರಿ ಕೂಡ ಇವತ್ತು ಕಟ್ ಮಾಡಿ ಮಾಂಸ ತಂದಿರ್ತೀರಾ, ಅದು ಉಳಿತು ಅಂತ ಅದನ್ನ ಫ್ರೀಜರ್ ಅಲ್ಲಿ ಇಡ್ತೀರಾ ಅಥವಾ ಅದನ್ನ ಚೆಲ್ಬಿಡ್ತೀರಾ? ಇಲ್ಲ, ಚೆಲ್ಲೋಕ್ಕಾಗಲ್ಲ. ಯಾವುದೇ ರೀತಿಯಲ್ಲಿ ಇವತ್ತು 10 kg ಕೋಳಿ ಹೋಗುತ್ತೆ ಅಂದ್ರೆ ನಾವು 10 kg ತರೋದು. ವೀಕ್ಲಿ ನೋಡ್ತೀವಿ, ಒಂದು ವೀಕ್ ಏನು ಸಂಡೇ ಸಾಟರ್ಡೆ ಇರುತ್ತೆ ಬಿಸ್ನೆಸ್ ಜಾಸ್ತಿ ಇರುತ್ತೆ, ಆವತ್ತಿನ ದಿನ ಜಾಸ್ತಿ ತರುವಂಥ ಕೆಲಸ ಮಾಡ್ತೀವಿ. ಬೇರೆ ದಿನದಲ್ಲಿ ಸೋಮವಾರ ಮಂಗಳವಾರ ಬಿಸ್ನೆಸ್ ಕಮ್ಮಿ ಇರುತ್ತೆ, ಆವತ್ತು ಒಂದು ಕಮ್ಮಿ ತರುವಂಥ ಕೆಲಸ ಮಾಡ್ತೀವಿ. ಏನಾದರೂ ಉಳಿದ್ರೆ ಕೂಡ ನಮ್ಮಲ್ಲಿ ಆವತ್ತೇ ನಾವು ಉಳಿಯುವಂಥ ಕೆಲಸ ಆಗೋದಿಲ್ಲ.
ಉಳಿದ್ರೂ ಕೂಡ ಸ್ಟಾಪ್ ತಿಂದು ಖಾಲಿ ಮಾಡುವಂತ ಕೆಲಸ ಆಗತ್ತೆ. ಎಲ್ಲೂ ಕೂಡ ಉಳಿಸುವಂತ ಕೆಲಸ ಆಗುದಿಲ್ಲ. ಪಂಚತಾರ ಹೋಟ್ಲಲ್ಲಿ ಈಗ ನಮ್ ಪ್ರತಾಪ್ ಶೆಟ್ಟಿ ಸರ್ ಕೂಡ ಹೋಟೆಲ್ ಮಾಲೀಕರು ಪಾಪ ಅವ್ರು ಹಂಗಿದಾರೆ ಅಂತ ನಾನು ಹೇಳಲ್ಲ, ಎಲ್ಲಾ ಹೋಟೆಲ್ ಮಾಲೀಕರು ಒಂದೇ ತರ ಯೋಚನೆ ಮಾಡಲ್ಲ. ಈಗ ಪ್ರತಾಪ್ ಶೆಟ್ಟಿ ಸರ್ ಜನರ ಆರೋಗ್ಯಕ್ಕೆ ಅವರು ಹೆಚ್ಚಿನ ಗಮನ ಕೊಡ್ತಾರೆ. ಬಿಕಾಸ್ ಅವ್ರು ನಮ್ಮ ಪ್ಯಾನಲಿಸ್ಟ್ ಯಾವಾಗ್ಲೂ ಕೂಡ ಬರ್ತಾರೆ, ಮೇಡಮ್ ಈ ರೀತಿ ಮಾಡಿದ್ರೆ ಕ್ರಮ ಆಗಬೇಕು ಅಂತ ಆಗ್ರಹಿಸಿದವ್ರೆ ಅವರು. ಅಂತ ಹೋಟೆಲ್ಗಳನ್ನ ಮುಚ್ಚಿಬಿಡ್ಲಿ, ಅವ್ರಿದ್ರೆ ಅಷ್ಟು ಬಿಟ್ರಷ್ಟು ಅಂತ. ರಾಜು ಸರ್, ಬಟ್ ಬಹುತೇಕ ಹೋಟೆಲ್ಗಳಲ್ಲಿ ನಾನು ಹೇಳಿದ ಪರಿಸ್ಥಿತಿ ಇದೆಯಾ ಇಲ್ವಾ ಅಂತ. ಮಾಂಸ ಕಟ್ ಮಾಡಿದ ಇಷ್ಟು ಗಂಟೆಯಲ್ಲಿ ನೀವು ಅದನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡಬೇಕು, ಇಲ್ಲ ಅಂದ್ರೆ ಅದು ವಿಷ ಆಗೇ ಆಗುತ್ತೆ, ಪಾಯ್ಸನ್ ಆಗೇ ಆಗುತ್ತೆ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅದನ್ನ? ಲಾಸ್ ಆಗುತ್ತೆ, ನಮ್ಗೆ ದುಡ್ಡು ವೇಸ್ಟ್ ಆಗುತ್ತೆ ಅಂತ ತಿಳ್ಕೊಂಡೆ ಅದನ್ನ ಫ್ರೀಸರ್ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಸಪ್ಲೈ ಮಾಡಿದವರೇ ಬಹುತೇಕರು ಅಂತ. ಸಣ್ಣ ಎಕ್ಸಾಂಪಲ್ ಅಲ್ಲಿ ಹೇಳ್ಬೇಕು ಅಂದ್ರೆ, ನನ್ನ ಆತ್ಮೀಯ ಸ್ನೇಹಿತರು ಪ್ರತಾಪ್ ಶೆಟ್ಟಿ ಸರ್, ಅವರು ಈ ಜನರ ಒಂದು ಆರೋಗ್ಯ ನೋಡಿ ಹೋಟ್ಲ್ಗಳನ್ನ ಮಾಡಿದ್ದಾರೆ. ಇದೇ ರೀತಿ ಸುಮಾರು ಜನ ಮಾಡಿದ್ರು, ಇಲ್ಲ ಅಂತ ಹೇಳ್ತಿಲ್ಲ, ಅವರೊಬ್ರು ಅಂತ ಹೇಳ್ತಿಲ್ಲ. ಈ ತರ ಒಂದು ಒಳ್ಳೆಯ ಗುಣವನ್ನ ಇಟ್ಕೊಂಡು ಗ್ರಾಹಕರೇ ದೇವರು ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡು ಮಾಡಿದಾಗ ಅವರು ಲಾಭಾಂಶವನ್ನ ನೋಡಲ್ಲ, ಜನರ ಆರೋಗ್ಯ ದೃಷ್ಟಿಯಿಂದ ನೋಡ್ತಾರೆ. ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ಎಲ್ಲರೂ ಕೂಡ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಇವತ್ತೇನಾಗ್ತಾ ಇದೆ, ಒಂದು ಹೋಟ್ಲಿಗೆ ಹೋಗಿ, ಪಂಚತಾರ ಹೋಟ್ಲಿಗೆ ಹೋಗಿ ಏನು ಇವತ್ತು ಒಂದು ತಮ್ಮ ಈ ಒಂದು ಸೇವನೆ ಮಾಡಿ ಬರ್ತಾರೆ, ಅವರಿಗೆ ನನ್ಗೆ ಅನಿಸ್ತಾ ಇದೆ ಈ ಒಂದು ಸರ್ಕಾರದ ಮಟ್ಟದಲ್ಲಿ ಈ ನಾವು ಫ್ಲೈಟ್ಗೆ ಹೋದಾಗ ಒಂದು ಇನ್ಶೂರೆನ್ಸ್ ಅಂತ ಕೊಡ್ತಾರೆ, ಬೇರೆ ಯಾವ್ದಾದ್ರು ಒಂದು ಈ ಡೆಡ್ಲಿ ಗೇಮ್ಸ್ಗೆ ಹೋದಾಗ ಅಲ್ಲೂ ಒಂದು ಇನ್ಶೂರೆನ್ಸ್ ಅಂತ ಇದ್ದೇ ಇರ್ತದೆ. ಈಗ ನಿನ್ನೆಯಿಂದ ಆಗಿರ್ತಕ್ಕಂಥ ವಿಚಾರ ನೋಡಿದಾಗ ಪ್ರತಿ ಒಂದು ಏನಿವತ್ತು ಪಂಚತಾರ ಹೋಟ್ಲುಗಳು ಕೂಡ ಸೇವನೆ ಆದ ನಂತರ ಬಂದು ಬಿಲ್ ಕೊಡ್ತಾರಲ್ಲ, ಅದ್ರಲ್ಲಿ ಪ್ರತಿ ವ್ಯಕ್ತಿಯೂ ಕೂಡ ಏನಾದರೂ ಮುಂದೆ ಆದರೆ ನೀವೇ ಹೊಣೆ ಅಂತ ಒಂದು ಇನ್ಶೂರೆನ್ಸ್ ಕೊಡಲೇಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಮೇಡಮ್. ಯಾಕಂದ್ರೆ ಇದು ನಾನೇನು ಉದ್ದೇಶಪೂರ್ವಕವಾಗಿ ಹೇಳ್ತಿಲ್ಲ, ನಿನ್ನೆ ಆದಂಥ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈ FSSAI ಏನು ನಿಯಮಗಳಿದಾವೆ ಇದರಲ್ಲಿ ಬಹಳ ಒಂದು ಇದು ನಿಯಮಗಳನ್ನು ಯಾರೂ ಪಾಲಿಸಲ್ಲ. ಎಂತ ಆ ನಿಯಮಗಳನ್ನ ಪಾಲಿಸಿ ಹೋಟ್ಲನ್ನ ನಡೆಸಬೇಕು. ಪಾಲಿಸ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಒಂದು ಖರ್ಚು ಬೀಳೋ ಉದ್ದೇಶದಿಂದ ಅದನ್ನ ಪಾಲಿಸಕ್ ಹೋಗಲ್ಲ. ಹಾಗಾದ್ರೇನು ಅಂತ ನಡ್ಕೊಂಡು ಮಾಡ್ಕೊಂಡು ಹೆಂಗೋ ಹೋಗ್ತಾ ಇದ್ದಾರೆ.